ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿದೆ ಮಳೆ ಪ್ರಮಾಣ. ವರುಣನ ಆರ್ಭಟಕ್ಕೆ ಕರಾವಳಿಯ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ. ದಡಕ್ಕೆ ಅಪ್ಪಳಿಸ್ತಾ ಇದೆ ರಕ್ಕಸ ಗಾತ್ರದ ಅಲೆಗಳು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಪ್ರಮಾಣ ಹೆಚ್ಚಳವಾಗಿದೆ. ವರುಣನ ಆರ್ಭಟಕ್ಕೆ ಕರಾವಳಿಯ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ. ದಡಕ್ಕೆ ಅಪ್ಪಳಿಸ್ತಾ ಇದೆ ರಕ್ಕಸ ಗಾತ್ರದ ಅಲೆಗಳು. ಇನ್ನು ಅಲೆಗಳ ಅಬ್ಬರಕ್ಕೆ ಕಡಲ್ಕೊರೆತದ ಭೀತಿ ಕೂಡ ಎದುರಾಗ್ತಾ ಇದೆ. ಮಂಗಳೂರಿನ ಸಸಿ ಹಿತ್ಲು ಕಡಲ ಕಿನಾರೆಯಲ್ಲಿ ಕಡಲ್ಕೊರೆತ ಆಗಿರೋದು. ಅಪಾಯದಲ್ಲಿರುವ ರೆಸಾರ್ಟ್ ಹಾಗೂ ಅನೇಕ ಮನೆಗಳು. ರೆಸಾರ್ಟ್ನ ಮುಂಭಾಗಕ್ಕೆ ಅಪ್ಪಳಿಸ್ತಾ ಇವೆ ಕಡಲ ಅಲೆಗಳು. ಕಡಲ್ಕೊರೆತವನ್ನು ತಡೆಯೋದಕ್ಕೆ ಹಾಕಿರುವಂತಹ ಬಂಡೆ ಕಲ್ಲುಗಳು ಕೂಡ ಸಮುದ್ರದ ಪಾಲಾಗಿವೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿ ಮಳೆ ಆಗ್ತಾ ಇದೆ. ಇದರಿಂದ ಅರಬ್ಬಿ ಸಮುದ್ರ ಕೂಡ ತುಂಬಿ ನಿಲ್ತಾ ಇದೆ. ಏಳೆಂಟು ವರ್ಷಗಳ ನಂತರ ಈ ಭಾಗದಲ್ಲಿ ಈ ಥರ ಕೊರೆತ ಉಂಟಾಗಿದ್ದು. ಇದಕ್ಕಿಂತ ಮುಂಚೆ ಆದಷ್ಟು ಸಮುದ್ರ ದೊಡ್ಡದು, ಇದಕ್ಕಿಂತ ಮುಂಚೆ ಸುನಾಮಿದು ವಾತಾವರಣ ಸಹ ಇಲ್ಲಿ ಸೃಷ್ಟಿಯಾಗಿದ್ದಿತ್ತು. ಸಮುದ್ರ ದೊಡ್ಡದು, ಇದಕ್ಕಿಂತ ಮುಂಚೆ ಸುನಾಮಿ ಏಳೆಂಟು ವರ್ಷಗಳ ನಂತರ ಈ ಭಾಗದಲ್ಲಿ ನಾವು ಆಲ್ಮೋಸ್ಟು 6-7 ಟೈಮ್ಸ್ ಬಂದಿದ್ದೀವಿ ಇಲ್ಲಿ ಮಂಗಳೂರಿಗೆ, ಉಡುಪಿಗೆ ಎಲ್ಲ. ಬಟ್ ಇಷ್ಟು ರಫ್ ಸಮುದ್ರ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಿಂಗೆ ಈ ವೆದರ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಸಮುದ್ರ ಇಷ್ಟು ಮುಂದಕ್ಕೆ ಬಂದಿರೋದು ನಾವು ಇವತ್ತೇ ನೋಡ್ತಾ ಇರೋದು ಸರ್. ಡೇಂಜರಸ್, ತುಂಬ ಡೇಂಜರ್ ಇದೆ. ನೀರನ್ನ ಮುಟ್ಟಕ್ಕೆ ಕೂಡ ಹೋಗ್ಬಾರ್ದು, ತುಂಬ ಡೇಂಜರ್ ಅಂತ ಎಲ್ಲ ಲೋಕಲ್ ಅವ್ರು ಹೇಳಿದ್ದಾರೆ. ಇದು ಮುಟ್ಟಿದ್ರೆ ಅದು ಎಳ್ಕೊಂಡು ಹೋಗ್ಬಿಡುತ್ತೆ. ಯಾರೇ ಟೂರಿಸ್ಟ್ ಬಂದ್ರೂ ನೀರಿಂದ ದೂರ ಇರಬೇಕು. ನಾವು ಇಲ್ಲಿಂದ ನೋಡಬೇಕು, ಖುಷಿ ಪಡಬೇಕಷ್ಟೇ. ಅದನ್ನ ಮುಟ್ಟಕ್ಕೆ ಹೋದರೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಸರ್ ನಾವು ಆಲ್ಮೋಸ್ಟು 6-7 ಟೈಮ್ಸ್ ಬಂದಿದ್ದೀವಿ ಇಲ್ಲಿ ಮಂಗಳೂರಿಗೆ, ಉಡುಪಿಗೆ ಎಲ್ಲ. ಬಟ್ ಇಷ್ಟು ರಫ್